ಬಾರ ಬಸಮ್ಮ. ಇಲ್ಲೇ ಇಲ್ವಾ? ಇಲ್ಲೇ ಕೂತಿಲ್ವಾ? ಏನು ಈ ಕಡೆಗೆ ಬಂದ್ಬಿಟ್ಟಿದೀಯಾ ಅಪರೂಪಕ್ಕೆ? ಏನಿಲ್ಲ ಕಣ್ ಬಾಬಾ, ಅದೇ ಒಂದು ಹೊಟ್ಟೆಯ ಸಾರಿದ್ರೆ ಈಸ್ಕೋಗಣ ಅಂತ ಬಂದೆ. ಸಾಂಬಾರ್ ಇತ್ತಿಲ್ವೇ, ಈಗ ಅವಳು ಮಾಡ್ಕೊಂಡು ಕೂತ್ಕೊತಾಳೆ. ಅದಕ್ಕೆ ರಂಗಮ್ಮಕ್ಕೆ ಹೆಂಗಿದ್ರು ಬಂದು ಮಾಡಿರ್ತಾಳಗ, ಅದಕ್ಕೆ ಇದ್ರೆ ಕೇಳಿ ಒಂದು ಹೊಟ್ಟೆ ಇಸ್ಕೋಗಣ ಅಂತ ಬಂದವ. ಓ, ಸಾರಿಸ್ಕೋಗಕ್ ಬಂದೆ. ಓ, ದಿನ ಬೆಳಕರು ಬರ್ತಾಳೆ ಸಾರು ಕೇಳಕ್ಕೆ. ನಮ್ಮನೆ ಇವತ್ತೇನು ಕೋಳಿ ಪಾಳಿ ಸಾರು ಮಾಡಿಲ್ಲವ, ಬಾಡು ಗಿಡು ಏನು ಇಲ್ಲ. ಮಾಮೂಲಿ ಸಾರು ಮಾಡವಳೇನಪ್ಪ. ಏನೋ ವಾರ್ತಕ್ಕೆ ಹೋಗಿದ್ಲಂತೆ, ಅಣಬೆ ಎದ್ದಿದ್ದೋ ಕಿತ್ಕ ಬಂದೆ, ಅಣಬೆ ಸಾರು ಮಾಡ್ತಾ ಇದ್ದೀನಿ ಅಂದ್ಲವ. ನೋಡು ಅದನ್ನೇ ಇಸ್ಕೋಯ್ತೀಯೋ ಏನು ಮಾಡ್ತೀಯೋ ಅಂತ. ಓ, ನಾನು ಇವತ್ತು ಭಾನುವಾರ ಅಲ್ವೇ, ಮಟನ್ ಚಿಕನ್ ಮಾಡ್ಕೊಂಡಿರ್ತಾರೆ. ಹೆಂಗೋ ಸಾರಿಲ್ಲ ಅಂತ ಬಂದು ಇಸ್ಕೊ ಹೋದ್ರೆ ಹೆಂಗೋ ಬಾಯಿ ಚಪ್ಪಲ ತೀರ್ತದೆ ಅಂತ ಬಂದೆ. ಈ ನನ್ನ ಮಗ ಮಾಡಿಲ್ಲ ಅಣಬೆ ಸಾರು ಅಂತನಲ್ಲ. ಅಯ್ಯೋ, ಅಣಬೆ ಸಾರು ಯಾರು ತಿಂತಾರೆ? ಹೊಲ್ತಕ್ಕೆ ಹೋದ್ರೆ ಒಸಿ ಎದ್ದಿರ್ತಾವ ಹೊಲ್ದಾಗೆ, ನಾನೇ ಕಿತ್ಕೊಬಂದು ಮಾಡ್ಬೋದಪ್ಪ. ಎಂಥ ಕೆಲಸ ಆಯಿತು? ನಾನು ಚಿಕನ್ ಮಟನ್ ಮಾಡಿರ್ತಾರೆ ಅಂತ ಬಂದೆ. ಓ ತೆಗಿ, ನಾನು ಬಂದಿದ್ದೀನಿ ಅಂತ ನೀನಾರ ಹಿಂಗೆ ಹೇಳ್ತಾವನ? ಇಲ್ಲ ದಿಟ್ಟವಾಗ್ಲೂ ಮಾಡಿಲ್ವಾ ಚಿಕನ್ ಮಟನ್ ಸಾರ? ಏನು ಮಾಡೋದು? ಘಮ ಒಳ್ಳೆ ಸಂದಾಕ್ ಗೊತ್ತೈತವ. ಏನು ಅಣಬೆ ಸಾರಿಗೆ ಹೆಂಗೆ ಮಸಾಲೆ ಇಟ್ಟು ಮಾಡೋಳ ಕಣೆ, ಏನೋ ಗೊತ್ತಿಲ್ಲ, ಘಮ್ ಕೊಡ್ತಾ ಇದೆ. ಈ ನನ್ನ ಮಗ ನೋಡಿದ್ರೆ ಅಣಬೆ ಸಾರು ಅಂತನಲ್ಲ. ಇನ್ನೇನು ಮಾಡೋಕ್ಕಾಯ್ತದೆ? ಕೇಳೋಕ್ಕಂತೂ ಬಂದಿದ್ದೀನಿ. ಅಣಬೆ ಸಾರು ಅಂತ ಬಿಟ್ಟೋಗಕ್ಕಾಯ್ತದ? ಬ್ಯಾಡ್ದ ಹೋದ್ರು ಹಾಕಿಸ್ಕೊಂಡು ಒಲೆಬೇಕು. ಹೆಂಗೋ ಸದ್ಯಕ್ಕೆ ಆಯ್ತದೆ, ಹೆಂಗೋ ಮನೇಲೂ ಸಾರಿಲ್ಲ, ಏನು ಮಾಡೂ ಇಲ್ಲ. ಇನ್ನೇನು ಮಾಡೋಕ್ಕಾಯ್ತದೆ? ಕೇಳ್ಕೊಬಂದು ಸಿಗಲಿಲ್ಲ ಅಂದ್ರೂ ಸಿಕ್ಕಿತ್ತು ತಗೊಂಡೋಗಿ ತಿನ್ಬೇಕು ಆಟೆಯ. ಏನು ಬಸಮ್ಮ ಕಡೆಗೆ ತಿರ್ಕೊಂಡು ಯೋಚನೆ ಮಾಡ್ಕೊಂಡು ನಿಂತ್ಬಿಟ್ಟೆ? ಕೇಳಿಸ್ತಾ ನಾನು ಹೇಳಿದ್ದು? ಓ, ಕೇಳಿಸ್ತು ಕಣಣ್ಣ. ನನಗೇನು ಚಿಕನ್ ಮಟನ್ ಸಾರು ಆಗಬೇಕು ಅಂತೇನಿಲ್ಲ. ನನಗೇನು ಚಿಕನ್ ಮಟನ್ ಆಟ ಹಿಡಿಯೋಕ್ಕಲ್ಲಪ್ಪ. ನಾನೇನು ಉಣ್ಣಕ್ಕಲ್ಲ ಹೆಚ್ಚಿಗೆಯ. ಏನು ಮಾಡಿದಾಗ ಒಂದೋ ಎರಡೋ ಪೀಸ್ ತಿಂದ್ರೆ ಹೆಚ್ಚು ಆಟೆಯ. ನಾನೇನು ಅಟೊಂದು ತಿನ್ನಕ್ಕಲ್ಲ ಕಣಣ್ಣ. ನಾನು ಈಗ ಮಧ್ಯಾಹ್ನಕ್ಕೆ ಸಾರು ಇತ್ತಿಲ್ವಲ್ಲ, ಅದಕ್ಕೆ ಹೊಸಿ ಇಸ್ಕೋಗನೆ ಯಾವ್ದಾರ ಸರಿ ಅಂತ ಬಂದೆ ಆಟೆಯ. ನನಗೇನು ಚಿಕನ್ ಮಟನ್ ಬೇಕು ಅಂತೇನಿಲ್ಲ ಕಣಣ್ಣ. ತಿಳಿ ಸಾರಾಗಲಿ ಹೊಸಿ ಬಿಟ್ರೆ ಮುದ್ದೆ ಕಲ್ಸ್ಕೊಂಡು ತಿಂದು ಇರ್ತೀನಿ ಆಟೆಯ. ನನಗೇನು ಚಿಕನ್ ಮಟನ್ ನಾನಾದ್ರೂ ಹಿಡಿಯೋಕ್ಕಲ್ಲ ಕಂದ್ಬಿಡು. ಅಲ್ಲ 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 ಲೇ, ಕರೀದೆ ಹೋದ್ರುವೆ ಲಾರಿ ಹತ್ಕೊಂಡು ಬೀಗ್ರೂಟಕ್ಕೆ ಹೋಯ್ತೀಯ. ದೇವಸ್ಥಾನಗಳಲ್ಲಿ ಯಾವ ದೇವಸ್ಥಾನಕ್ಕೆ ಕರೆದ್ರು ಬಿಡಕ್ಕಿಲ್ಲ, ಹೋಗಿ ಉಣ್ಕೊಬತ್ತೀಯ. ಚಿಕನು ಮಟನ್ ಹಿಡಿಯಕ್ಕಲ್ಲ ಅಂತೀಯಲ್ಲ. ಬಿಡು ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ? ಅನ್ಕೋಬೇಕು ಆಟೆಯ. ಇದೇ ಕಣ, ನೀವು ಯಾವಾಗಲೂ ಭಾನುವಾರ ಮಟನ್ ಚಿಕನ್ ತಂದು ಮಾಡ್ಕೊತಿದ್ದಾರೆ, ಯಾಕೆ ಇವತ್ತು ಮಾಡ್ಕೊಂಡಿಲ್ಲ? ಯಾಕೆ ಏನಾಯ್ತು? ಹುಷಾರಿಲ್ವೇ? ಹಂಗೇನಿಲ್ಲ, ಈ ತಂದು ಮಾಡ್ಕೊತಾ ಇದ್ದೋ. ನಾನು ಹಳೆ ಮೈನ್ ಬರೋಕೆ ಹೇಳಿವ್ನಿ. ಹೊಸಿಯ ಮಾತುಕತೆ ಆಡೋದಿತ್ತು, ಅದಕ್ಕೆ ಇನ್ನು ನಾನೇ ಅಲ್ಲಿಗೆ ಹೋಗೋಣ ಅನ್ಕಂದೆ. ನನಗೆ ಓಡಾಡೋಕ್ಕಾಗಕ್ಕಲ್ಲ. ಯಾವನು ಓಡಾಡ್ತಾನೆ? ಅವ್ನು ಹೊಲ್ತಾ ಇರ್ತಾನೋ, ಮನೆತಾ ಇರ್ತಾನೋ, ಏನು ಮಾಡ್ತಾ ಇರ್ತಾನೋ. ಇನ್ನು ಅಲ್ಲೋಗು ಅವ್ನು ಹುಡುಗ ಓಡಾಡಬೇಕು. ಅದಕ್ಕೆ ಅವನ್ನೇ ಇಲ್ಲಿಗೆ ಬರೋಕೆ ಹೇಳಿ ಕಳ್ಸಿದ್ದೀನಿ. ಇವನು ಹೋಗಿದ್ದ, ಅವನ ಕೈಲಿ ಹೇಳಿ ಕಳ್ಸಿದ್ದೀನಿ, ಬರೋಕೆ ಹೇಳು, ಹಿಂಗೆ ನಿಮ್ಮ ಮಾವು ಬರೋಕೆ ಹೇಳ್ತು, ಏನೋ ಮಾತಾಡ್ಬೇಕಂತೆ, ಮಗ ಕರ್ಕೊಂಡು ಬಾ ಅಂತ ಹೇಳು ಅಂತ ಹೇಳಿ ಕಳ್ಸಿವ್ನಿ. ಅವನು ಬಂದ ಮೇಕೆ ಮಾಡಿಸಿದ್ರೆ ಆಯಿತು. ಮತ್ತಿನ್ನೇನು ವಾರದಾಗ 2-3 ದಪ್ಪ ಮಾಡ್ಕೊಳ್ಳೋದು. ಆಗಲೇ ಇಲ್ಲೊಂದು ಕೋಳಿ ಐತೆ ನಮ್ಮ ಮನೆ, ಅದನ್ನೇ ಕುಯ್ಕೊಂಡ್ರೆ ಆಯಿತು ಅಂತವ ಸುಮ್ಕಾದೆ ಆಟೆಯ. ಇಲ್ಲ ಅಂದಿರು ಭಾನುವಾರ ನಾನು ಬಿಡ್ತೀನ. ಓ ಹಂಗ, ಅದೇ ಅನ್ಕೊಂಡೆ ನಾನು ಇದೇನಪ್ಪ ಅಂತ. ಯಾವಾಗ ಬರೋಕೆ ಹೇಳಿದ್ದೀರಾ? ನಾಳೆಗೆ ಬರೋಕೆ ಹೇಳಿದ್ದೀರಾ? ಏನು ನಾಳೆಗೆ ಬರ್ತಾರೆ ನಿಮ್ಮ ಅಮ್ಮಗಳು ಅಳಿಯ ಇಬ್ರೂ? ನಾಳಿಗೋ ನಾಳಿದ್ದೋ ಬರ್ಬೋದು. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಹೇಳಿ ಕಳ್ಸಿದ್ದೀನಿ ಬಿರುನು ಬರೋಕೆ ಹೇಳು ಅಂತವ. ಬರ್ತಾರೆ. ಏನು ನಾಳಿದ್ದೋ ಬರ್ಬೋದು ಅನ್ಕೊಂಡಿವ್ನಿ. ಬಂದ್ರೆ ತಗೆ ಹಂಗೆ ಮಾಡ್ಕೊಂಡ್ರೆ ಆಯ್ತು. ಸುಮ್ಮನೆ ಒಂದೇ ಕಿತ್ತವ, ಏನು ಮಾಡೋಕ್ಕೆ? ಇನ್ನು ಬರ್ತಾರೆ ಅನ್ಬೇಕೆ ಗಂಟ್ಲಾಗ ಇಳಿಯಾಕಲ್ಲ ಬಿಟ್ಟು ತಿನ್ನೋಕ್ಕೆ. ಅದಕ್ಕೆ ಆತ ಸುಮ್ಕಾದೆ. ಯಾರಪ್ಪ ಆಚೆ ಕಡೆ ಮಾತಾಡ್ದಂಗೆ ಕೇಳ್ತಾ ಇದೆ? ಯಾರು ಬಂದ್ರ ಕಣೆ ಇಟ್ಟಾಗ ಅಂತ ನೋಡಿದ್ದೀನಿ, ಯಾರು ಇತ್ತಿಲ್ಲ. ಯಾತ ಮಾತಾಡ್ತಾ ಕೂತಾರೆ? ಏನೋ ಅಳಿಯ ಬರ್ತಾರೆ ಹೇಳ್ಕೊಳ್ಸಿದ್ದೀನಿ ಅಂದ್ರಲ್ಲ, ಏನು ಬಂದೇ ಬಿಟ್ರೆ ಈಗ ಚಲ್ದಿಯಾ? ಅಯ್ಯೋ, ನಾನು ಬೇರೆ ಮಾಮೂಲಿ ಅಡುಗೆ ಮಾಡಿದ್ದೀನಿ, ನಳಿ ಬಂದ್ರೆ ಅದು ಮಾಡು ಇದು ಮಾಡು ಅಂತಾರೆ. ಮನೆಗೆ ಹೋಗೋದು ಬಿಟ್ಟು ಬರೀ ಇದನ್ನೇ ಮಾಡ್ಕೊಂಡು ಕೂತ್ಕೊಳ್ಳೋದಾಯ್ತದ ನಂದು. ಹೋಗತ್ತಾಗಿ ಏನು ಇವತ್ತು ಬರ್ತಾರ ಕಣೆ, ಇಲ್ಲ ನಾಳಿಕೆ ಬರ್ತಾರ ಕಣೆ, ಇಲ್ಲ ಬಂದೆ ಅವರು ಕಣೆ. ಹೋಗತ್ಲಾಗ ಯಾರಿಗೆ ಬೇಕಿತ್ತು ಜೀವನ? ನೋಡಂತಳಿ ಇಲ್ಲಿ ಒಲೆ ಮುಂದೆ ಕೂತ್ಕೊಂಡು ಮಾತಾಡೋದ? ಹೆಂಗೋ ಎಲ್ಲ ಆಗೋದಲ್ಲ, ಯಾರು ಅಂತ ಆಚೆಗೆ ನೋಡ್ತೀನಿ. ಓ ನೀನೇನೆ ಬಸಣ್ಣಮ್ಮ, ನಾನು ಇದ್ಯಾರಪ್ಪ ಮಾತಾಡೋರು ಅಂತೀನಿ. ಇಲ್ಲ ಇವ್ರು ಅಳಿನೇ ಬಂದ್ರೇನೋ ಅನ್ಕೊಬಿಟ್ಟೆ ನಾನು. ಇಲ್ಲಕಂತ ತಗೊಳಕ ಏನು ನನ್ನ ದನಿಗೂ ಇವ್ರು ಅಳಿ ದನಿಗೂ ಗೊತ್ತಾಗಕ್ಕಲ್ಲ ನಿನಗೆ? ನಾನೇ ಹುಸಿಯಾ ಇದು ಬೇಕಾಗಿತ್ತು, ನಾನು ನೋಡಿದ್ದು ಅಂತೀನಿ. ಒಂದು ಹೊಟ್ಟೆಯ ಸಾರಿಸ್ಕೊ ಹೋಗೋಣ ಅಂತ ಬಂದೆ. ಇಲ್ಲಿ ಬಾವು ಕೂತಿದ್ರಲ್ಲ, ಬಾವ ಮಾತಾಡ್ತಾ ಕೂತಿದ್ರು, ಹಂಗೆ ಮಾತಾಡ್ತಾ ನಿಂತ್ಕೊಂಡೆ ಕಣೆ ಅಕ್ಕ. ಒಂದು ಹೊಟ್ಟೆ ಸಾರಿದ್ರು ಕೊಡೆ ಅಕ್ಕ. ನಾನೇ ಒಂದಿಟ್ಟು ಹೆಚ್ಚಾದ್ರೆ ತಗೊಂಡೋದ್ರೆ ನಮ್ಮ ಮನೆಗೆ ಆಯ್ತದಲ್ಲ ಅಂತ ಮಾಡಿರ್ತೀನಿ. ಅಯ್ಯೋ ಮಾಡಂಗಿಲ್ಲ, ಬಂದುಬಿಡ್ತಾಳೆ ಹಂಗೆ. ಇನ್ನು ಗಮನ ಹಿಡ್ಕೊ ಬರ್ತಾಳೆ ಕಣೆ, ಏನೋ ಗೊತ್ತಿಲ್ಲ. ನಾನು ಹೊಸಿ ತಗೊಂಡೋಗೋಣ ಅಂತ ನಮ್ಮ ಮನೆಗೆ ಹೆಚ್ಚಾಗೋಗಿ ಮಾಡ್ಕೊಂಡಿರ್ತೀನಿ. ಇಲ್ಲ ವಾಟೆ ಅಂದ್ರೇನು ಈಟದ್ದು ಲೋಟ ಗಿಟ ಹಿಡ್ಕೊ ಬರಕ್ಕಲ್ಲ, ಏನೊಂದು ಮಿಲ್ಲೇನೋ ಹಿಡ್ಕೊ ಬರ್ತಾಳೆ. ಅದೇನೋ ಅರ್ಧ ಲೀಟ್ರ್ ಮೇಲೆ ಹಿಡಿತದೆ. ಅವಳಿಗೆ ಕೊಟ್ಟರೆ ನಾನೇನು ತಗೊಂಡೋಗ್ಲಿ ಮನೆಗೆ? ಅಯ್ಯೋ ಮಾನ ಮರ್ಯಾದೆ ಇರ್ಬೇಕವ ಹೆಂಗಸ್ರಿಗೆ. ಇವನು 1 ದಿನ ಚಂದ 2 ದಿನ ಚಂದ ಅನ್ನಂಗಿಲ್ಲ ಬಿಡಂಗಿಲ್ಲ. ಏನು ಮಾಡ್ತೀರಿ ಹೇಳಿ? ಹಳ್ಳಿ ಆಗಳಾಗೆ ಇದೊಂದು ಗೋಳು.
ಸಾರು ಅಯ್ಯೋ ನಾನೇ ಒಂದು ಈಟ್ ಮಾಡಿದ್ದೆ ಕಣೆ ಅಕ್ಕ. ಇನ್ನೇನು ಇವರೇನು ಮಟನ್ ಸಾಂಬಾರು ಗಿಟನ್ ಸಾಂಬಾರು ಆದ್ರೆ ತಿಂತಾರಪ್ಪ, ಇದೇನು ಹೆಚ್ಚಿಗೆ ಅಂತ ತಿನ್ನಕ್ಕಿಲ್ವಲ್ಲ, ಅದಕ್ಕೆ ಒಂದು ಈಟ್ ಮಾಡಿದ್ದೆ. ಕೊಡೋಗ್ಲಿ, ಅದರಲ್ಲೇ ಒಚ್ಚು ಕೊಡ್ತೀನಿ, ಇನ್ನೇನು ಮಾಡೋಣ. ಅಲ್ಲಕ್ಕನ್ ಬಾಬಾ, ನಿಮ್ಮ ಅಳಿಯನ್ನ ಏನು ಸುಮ್ಕೆ ಕರೆಸ್ತಾ ಇರೋದೇ ಇಲ್ಲ ಬೇರೆ ಎಣ್ಣೆ ಏನಾರ ನೋಡ್ಗಿಡಿದ್ದೀರಾ ಹೆಂಗೆ? ನನಗೆ ಗೊತ್ತಿರೋದೊಂದು ಇತ್ತವ, ಬೇಕು ಅಂದ್ರೆ ತೋರಿವ್ನಿ ಅಂದರೆ ಗಂಡ ಸತ್ತೋಗಿ ಇರೋ ಹುಡುಗಿ, ಅದಕ್ಕೆ ಅಂತ ಸುಮ್ಕಾದೆ. ಅಯ್ಯೋ ಮಾಡ್ಕೋತಾರೋ ಇಲ್ವೋ ಏನಂತಾರೋ ಅಂತವ. ಏ ಬೇಡ ಬೇಡ, ಯಾವುದು ಬೇಡ, ನಮ್ಮ ನಿಂಗಮ್ಮನ ತಂದ್ಕೊಳ್ಳೋಣ ಅಂತಿದ್ದೀನಿ, ಕೊಡ್ತೀನಿ ಅಂತ ಅಂದವ್ರೆ. ಇನ್ನೇನು ಅದ್ರ ಮಾತುಕತೆಗೆ ಅಳಿನ ಬರೋಕೆ ಹೇಳ್ತಾ ಇರೋದು, ಅಥವಾ ಹೂವಿಡೋ ಶಾಸ್ತ್ರವ ಮುಗಿಸ್ಬಿಡೋಣ ಅಂತಲೇ ಬರೋಕೆ ಹೇಳ್ತಾ ಇರೋದು ನಾನು. ಆ ತೋಪಕ್ಕ ಕೊಡಕ್ಕೆ ಒಪ್ಕೊಂಡ್ಲೆ, ಕೊಡಕ್ಕಿಲ್ಲ ಅಂತಿದ್ಲು. ಅದು ಯಾವಾಗ ಬಾಬಾ ಮಾತುಕತೆ ಮಟ್ಟಕ್ಕೆ ಬಂದಿಂತದಲ್ಲ ಅಲೆಯ? ಮೊದಲು ಕೊಡಕ್ಕಿಲ್ಲ ಅಂತ ಇದ್ರು. ಅವ್ರು ಇನ್ನೇನು ಮಾಡ್ತಾರೆ, ಏನು ಹೊಸಿ ಗಂಡು ಬಂದು ಹೋದ್ವಾ, ಒಂದಾರ ಒಪ್ಪಿದ್ವಾ? ಇಲ್ಲಿ ಒಪ್ಕೋಗರು, ಅಲ್ಲಿ ಹೋಯ್ತಿದ್ದಂಗೆ ಪುರಾಣ ಗೊತ್ತಾಯ್ತಿದ್ದಂಗೆ ಬೇಡ ನಮಗೆ ಬೇಡ ಅದು ಇದು ಅಂತ ಏನೋ ಒಂದು ಹೇಳೋರು. ಅವರು ಏಟು ಅಂತ ನೋಡ್ತಾರೆ. ಅದಕ್ಕೆ ಅತ್ತಾಗಿ ಇವರು ಕೇಳಿದ್ರಲ್ಲ ಹ್ಞೂ ಅಂದವ್ರೆ, ಇನ್ನೇನು ಮಾಡ್ಕೊಟ್ರಾಯ್ತು, ಇನ್ನು ಹೇಳ್ತೀನಿ ಇಟ್ಕೊಳ್ಳೋದು ಅಂತವ. ಅವ್ರಿಗೂ ಸದ್ಯಕ್ಕೆ ಸಾಕಾಕಿದ್ರು ಸಾಕಾಗೈತಿ. ಏನು ಒಬ್ಳೆ ಮಗಳ 8 ವರ್ಷ ಆದ್ರೂ ಮಡಿಕೊಂಡು ಮಾಡಿದ್ರಾಯ್ತು ಅನ್ನೋಕ್ಕೆ. ಇನ್ನು ಅವಳಿಂದ ಪುಟ್ಟಿ ಅವಳೆ, ಇನ್ನೇನು ಮಾದೇಶ್ನ ಮೇಲೆ ಅವನು ಈಗ ಕೆಲಸ ಗಿಲ್ಸ ಅಂತ ಶುರು ಮಾಡ್ಕೊಂಡ್ರೆ ಅವನಿಗೂ ಮದುವೆ ಮಾಡಬೇಕು. ಪುಟ್ಟಿಯಿಂದ ಮಾದೇ ಗಂಡಿಗಾಗಲಿ ಹೆಣ್ಗಾಗಲಿ ಮದುವೆ ಮಾಡೋದು ಅಂದ್ರೆ ಸುಮ್ಕೆ ಮಾತಾ? ಅವೆಲ್ಲವ ಆಗದೆ ಇರೋ ಕೆಲಸಗಳು. ಮನೇಲಿ ಹೆಣ್ಮಕ್ಳು ಇಟ್ಕೋಬಾರ್ದು ಜಾಸ್ತಿ ದಿನವ. ಅದಕ್ಕೆ ತೋಪಕ್ಕೂ ಗೊತ್ತಾಗಿರ್ಬೇಕು, ಈಗ ಮಾಡಕ್ಕೆ ಒಪ್ಕೊಂಡವಳೆ. ಹೆಂಗೋ ಹೋಗ್ಲಿ ಬಿಡು, ಇವ್ರಿಗೂ ಹೆಂಗೋ ಒಳ್ಳೇದಾಯ್ತದೆ ಪಾಪ. ಅವಳು ನಿಂಗಮ್ಮೂ ಚೆನ್ನಾಗಿರ್ತಾಳೆ, ಏನು ಮೋಸ ಏನಿಲ್ಲ ಕಂತಕ. ಮೋಸ ಏನಿಲ್ಲ, ಸಂದಾಕೆ ಇರ್ತಾಳ್ಕಂಬ. ಇನ್ನೇನು ಅವ್ರಿಗೂ ಆಸ್ತಿ ಪಾಸ್ತಿ ಎಲ್ಲನೂ ಪಾಲ್ ಮಾಡೋರೇನೋ ಅಲ್ಲವ? ಅವ್ರವ್ರ ಪಾಲಿನ ಆಸ್ತಿ ಅವ್ರವ್ರಿಗೆ ಮಾಡ್ಕೊಟ್ಟವ್ರೆ, ಅಣ್ಣ ತಬ್ದಿರೆಲ್ಲ ಹಂಚ್ಕೊಂಡವ್ರೆ. ಅವ್ರ ಅಣ್ಣುವೆ ಅವ್ರ ಅದಕ್ಕಿನೂ ಆ ಕಡೆ ಸಪ್ರೇಟಾಗಿ ಇಲ್ವಾ? ಅವ್ರ ಪಾಡಿಗೆ ಅವರು ಇಬ್ಬಂದಿ ಮಾಡ್ಕೊಂಡು ಆ ಕಡೆಗೆ ಅವರೇ. ಇನ್ನೇನು ಅವರೇ ಬರ್ಬೋದೇನೋ ಜೊತೆಗೆ, ಹೆಣ್ಣು ಗಿಣ್ಣು ಹೂವಪ್ಪ ಇಡೋಕ್ಕೆ ಕರಿತೀವಲ್ಲ, ಆಗ ಬರ್ತಾರೆ ಅನ್ನಿಸ್ತದೆ. ನೋಡ್ಬೇಕು ಹೆಂಗೆ ಆಯ್ತವೋ. ನಾನಂತೂ ಅತ್ತಾಗಿ ಹೆಂಗೋ ಒಪ್ಪಳೆಲ್ಲ ಮಾಡಿ ಮುಗಿಸ್ಬಿಡೋಣ ಅಂತನವ ನಾನು. ಆದ್ರೂ ನಿಂಗಮ್ಮ ಒಪ್ಪಿರೋದು ನನಗೂ ಆಶ್ಚರ್ಯವೇ ಬಿಡು. ಏನೋ ಒಳ್ಳೇದಾದ್ರೆ ಸಾಕು ಬಾವ, ಹೆಂಗ ಬಿಡಿ. ಅದನ್ನ ಮಗ ನೋಡ್ಕೊಳಕ್ಕೆ ಒಂದು ದಾರಿ ಆಯ್ತು. ನಿಮ್ಮದೇ ಆದ್ರೆ ನೀವೇ ಬುದ್ಧಿ ಹೇಳ್ಕೊಂಡು ಹೆಂಗೋ ನೋಡ್ಕೊತೀರಾ. ಒಳ್ಳೇದಾಯ್ತು ಬಿಡಿ, ಹೆಂಗೋ ಒಳ್ಳೆ ಸುದ್ದಿ ಕೇಳ್ದಂಗೆ ಆಯ್ತು. ಕೊಡಕ್ಕೆ ಹೊಸಿ ಸಾರ, ನಾನು ಹೋಯ್ತೀನಿ. ಓನಪ್ಪ, ಓನ್ ಮಗ್ಲೆ, ಓನ್ ಮಾಡ್ತಿದ್ದೆ ಒಬ್ಳೆ ಕೂತ್ಕೊಂಡು. ಅಪ್ಪ ಜೊತೆ ಆಟ ಆಡ್ತಾ ಇದೀಯಾ? ಓನ್ ಮಾಡ್ತಿದ್ಯಪ್ಪ. ಏನ್ಲ ಅದು? ಜಜ್ಜ 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 ಅನ್ಕೊಂಡು ಏನ್ ಭಾಷೆನವ ಅದು? ಮಗಳೇ, ಓನ್ ಭಾಷೆನವ ಅದು? ಜಿಯ ಕುಡಿತೀಯಾ? ತರಕೆಲ್ಲ ಅಮ್ಮಂಗೆ ಜಿಯವ? ಇಲ್ಲ ಹಾಲು ಕುಡಿತೀಯಾ, ಜಿಯ ಕುಡಿತೀಯಾ? ಓ, ಇಲ್ಲಿ ಕೂತಿದ್ದೀರಾ ಅಪ್ಪ ಮಗಳು? ನಾನು ಎಲ್ಲಿ ರೂಮಲ್ಲಿ ಇಲ್ವಲ್ಲ ಅಂತ ಬರ್ತೀನಿ. ಏನು ಇಲ್ಲಿ ಕೂತ್ಕೊಬಿಟ್ಟಿದ್ದೀರಲ್ಲ? ಅಲ್ಲೇ ರೂಮಲ್ಲಿ ಇದ್ದು ಇವಳು ಮಂಡಿ ಹಾಕೊಂಡು ಹಿಂಗೆ ಓಡಾಡ್ತಿರ್ಲ, ಇನ್ನು ರೂಮಲ್ಲಿ ಇಟ್ಟಿತ್ತು ಅಂತ ಎಳೆದೆಳ್ದು ಕೂರಿಸ್ತೀಯ. ಇನ್ನು ಸುಮ್ಮನೆ ಅಲ್ಲಿ ಕೂಡಾಕಂದು ಏನು ಅಂತವ. ಇನ್ನು ಯಾರು ಮನೇಲಿ ಇದ್ದಂಗೆ ಕಾಣಲಿಲ್ಲ, ಅದಕ್ಕೆ ಹಾಲಲ್ಲಿ ಬಿಡ್ಕೊಂಡು ಕೂತ್ಕೊಂಡ್ರೆ ಓಡಾಡ್ಕೊಂಡು ಆಟಾಡ್ಕೊಂಡಿರ್ತದೆ ಅಂತ ಕರ್ಕೊಂಬಂದೆ ಆಟೆಯ. ಹಂಗಂತ ಎಲ್ಲಿ ಯಾರು ಕಾಡ್ತಾ ಇಲ್ವಲ್ಲ ಮನೇಲಿ? ಇಲ್ದನೆ ಎಲ್ಲೋಗವ್ರೆ ಅವರೇ ಪುಟ್ಟಿ ಅದೆಲ್ಲ ಒಳಗೆ ಭಂಗ ಮಾಡ್ತಾ ಇರಬೇಕು. ಇನ್ನು ಅವನುವೆ ನಿಂಗಮ್ಮನುವೆ ಅಲ್ಲಿ ಇತ್ಲು ಮನೆ ಇರ್ತಾರೆ. ಆ ಊರಲ್ಲಿ ಅಗ್ಲೊತ್ತಾಗ ಮಲ್ಲಿರ್ತಾರೆ. ಇತ್ಲು ಮನೆ ಅವ್ವ ಅಲ್ಲಿ ಗಿಡ ಪಡ ನೋಡ್ಕೊಂಡು ಕೂತಿರ್ತಾಳೆ. ಏನು ಸರಿ ಮಾಡ್ಕೊಂಡು ದನಗಳ ಹುಲ್ಗಿಲ್ಲು ಕುಯ್ಕೊಂಡು ಮನೆ ಹಿಂದ್ಗಡೆ ಹುಲ್ಲು ಐತಲ್ಲ ಅಲ್ಲಿ ಕುಯ್ಕೊಂಡು ಕೂತಿರ್ತಾಳೆ. ಇವಳು ಅಲ್ಲೇ ಕೂತ್ಕೊಂಡು ಅದು ಏನು ಮಾಡ್ತಿರ್ತಾಳ ಅವಳು. ನಿಂಗಮ್ಮ ಮುಟ್ಟಾರೆ ಇಲ್ಲಿರೋದು ಅಗ್ಲೊತ್ತಲ್ಲಿ ಕಮ್ಮಿನೆಯ, ಅಲ್ಲೇ ಇರ್ತಾರೆ ಅವನು ಮಗಳುವೆ. ಸಂದ ಹೊತ್ತಿಗೆ ಬರ್ತಾರೆ. ಇದು ಪುಟ್ಟಿ ಮಾತ್ರ ಕೆಲಸ ಮಾಡ್ತಾ ಇರ್ತದೆ. ನಿನ್ನ ಮಾದೇಶ್ನುವೆ ಸುರೇಶ್ನುವೆ ಇಲ್ಲ, ಅವೆಲ್ಲ ಹೊರಗಡೆಗೆ ಹೋಗವೆ, ಇನ್ನು ಬಂದೇ ಇಲ್ಲ ಕಣಾಕಿ. ಬರೋ ಹೊತ್ತಿಗೆ ಆಯ್ತದ ಮಧ್ಯಾಹ್ನ. ನೀವು ಇವತ್ತೆಲ್ಲೂ ಕೆಲ್ಸಕ್ಕೆ ಹೋಗಿಲ್ವಾ? ಇಲ್ಲೇ ಕೂತಿದ್ದೀರ ಆರಾಮಾಗಿ ಇವತ್ತು ಮಗಳು ಕೂಡ ಆಟಾಡ್ಕೊಂಡು? ಇಲ್ಲ, ನಾನು ಹೋಯ್ತೀನಿ, ಹೊಸಿ ತಡಕ್ಕೆ ಹೋಯ್ತೀನಿ, ಅದಕ್ಕೆ ಕೂತಿದ್ದೆ ಸುಮ್ಕೆ. ಅಂತಮ್ಮ ಅಲ್ಲಕನಿ, ನೆನ್ನೆ ಸಾಯಂಕಾಲ ಅಪ್ಪಯ್ಯ ನಿಂಗಮ್ಮನ ಮದುವೆ ವಿಚಾರವ ನಿಂತ ಮಾತಾಡ್ತೀನಿ ಅಂತಿತ್ತಲ್ಲ, ಮಾತಾಡ್ತಾ ಏನು? ಮಾತಾಡಿದ್ರು. ನೆನ್ನೆಯ ಜಗ್ಲಿ ಮೇಲೆ ಕೂತಿದ್ನಲ್ಲ ಸಂದೇಯ, ಬಂದವರು ಮಾತಾಡಿದ್ರು. ಹಿಂಗಿಂಗೆ ಆಯ್ತು ಕಣಪ್ಪ, ಹಿಂಗಿಂಗೆ ಅದಕ್ಕೆ ಅತ್ತಾಗ ಮದುವೆ ಮಾಡ್ಕೊಡೋಣ ಅಂತವ ಅನ್ಕೊಂಡಿವ್ನಿ. ನೀವೇನಂತೀರ, ಏನು ಮಾಡೋಣ ಅಂತ ಕೇಳ್ತು. ನನ್ಗೇನು ಆಗ ಕಾರ್ಯಕ್ಕೆ ಏನು ನಾನೇನು ಅನ್ನೋದೈತೆ, ಮಾಡಿ ಒಳ್ಳೇದಯ್ಯ, ಹೆಂಗಾರ ಸರಿ ತಂದಾಕಿದ್ರು ಸಾಕು. ಇನ್ನೇನು ಅವನು ನಾನೇನು ಆಟೋ ನೋಡಿಲ್ಲ ನಿಮ್ಮ ದೊಡ್ಡಪ್ಪನ ಹಳ್ಳಿಯಿಂದ. ಬಟ್ ನೋಡಿದಾಗೆಲ್ಲ ಮನುಷ್ಯ ಸಾಧು ಮನುಷ್ಯನಯ್ಯಪ್ಪ. ಎಲ್ಲ ಒಂದು ಎಳ್ಕಿತ ನೋಡಿರ್ಬೇಕು. ಆಟೆ ನೋಡಿದ್ರೆ ಮದುವೆಗೆ ಒಂದಪ್ಪ ಹಬ್ಬಕ್ಕೆ ಬಂದಾಗ ನೋಡಿವ್ನ ಆಟೆಯ, ಇನ್ಯಾವಾಗೂ ನೋಡಿಲ್ಲ. ಹಂಗಾಗಿ ನನಗೂ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಕಣ್ಮಾವ. ನಿಮಗೆ ಗೊತ್ತಿದ್ರು ಮಾಡಿ ಸಂದಾಕಿರ್ತಾಳೆ ಅಂದಮೇಲೆ ಯಾಕೆ ಇದು ಮಾಡ್ತೀರಾ? ನೋಡೋಣ, ನನ್ನ ಕೈಯಲ್ಲಿ ಆದಟ್ಟು ನಾನು ಸಹಾಯ ಮಾಡ್ತೀನಿ ಮದುವೆಗೆ ಅಂತ ಅಂದೆ. ನನ್ನ ಕೈಲಿ ಏಟಾಯ್ತದೆ, ನೋಡೋಣ ಏನು ಎತ್ತ ಅಂತ. ಹೊಸಿ ಹತ್ತದರ ಸಾಲಾಗಿಲ್ಲ ಮಾಡಿ ಪಾಪ ಕೊಟ್ಟರೆ ಆಯಿತು. ಇನ್ನೇನು ಮನೇಲಿ ಇದ್ದೀವಿ ಅಂದಾಗ ನಾವು ಮನೇಲಿ ಒಬ್ರಂಗೆ ಮಾಡಬೇಕು, ಇಲ್ಲ ಅಂದರೆ ಮರ್ಯಾದೆ ಇರೋಕ್ಕಿಲ್ಲ. ಅದಕ್ಕೆ ನೀವು ನೋಡಿ, ನಾನು ನನ್ನ ಕೈಲಾದಟ್ಟು ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ದೆ. ಏನು ಪರವಾಗಿಲ್ಲ ಬಿಡಿ ಹೇಳಿ ಅಂದರೆ, ನಾನು ಅಣ್ಣ ಕೊಡ್ತೀನಿ ಅಂದವನೇ ಸೀರೆ ಬಟ್ಟೆಗೆಲ್ಲವ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಸುಮ್ಕಿರಿ ಅಂತೂ. ಅದು ಹೆಂಗೆ ಸುಮ್ಕಿರ್ತೀಯ?
ಅದಕ್ಕೆ ಹ್ಞೂ ಆಯಿತು, ನೀವು ನೋಡಿ ನನ್ನ ಕೈಲಾದಕ್ಕೆ ನಾನು ಮಾಡ್ತೀನಿ. ತೀರಾ ಏನೋ ಮೇಲೆ ಇದು ಮಾಡ್ಕೊಂಡು ಮಾಡೋದು ಅಂದ್ರೆ ನನಗೂ ಈಗ ಬಂದಿರೋದು ಇನ್ನೂ ಮಗ ಆಗೈತೆ, ಆಗೋಕ್ಕಿಲ್ಲ. ನನ್ನ ಕೈಲಿ ಏಟಾಯ್ತದೆ ಅದಕ್ಕೆ ನಾನು ಮಾಡ್ತೀನಿ ಕಂದು ಮಾವ, ಬೇಡ ಅನ್ಬೇಡಿ ಅಂದೆ. ಆಯಿತು ನಿಮ್ಮ ಇಷ್ಟ ಅಂದ್ಬಿಟ್ಟು ಹೋದ್ರು. ಆಗಲಿ ಬಿಡು, ಒಳ್ಳೇದಾಗಲಿ ಪಾಪ. ಅವಳು ಎಲ್ಲೋ ಅಂತ ಸಂದಾಕಿದ್ರು ಸಾಕು ಆಟೆ. ಹಂಗಂದ್ರೆ ಸರಿ ಒಳ್ಳೇದಾಯ್ತು ಬಿಡಿ. ಯೋನ್ ಇನ್ನೇನು ಆ ಈಟ ಮಾಡಿದೀವಂತೆ, ಇನ್ನು ಅವಳು ಮದುವೆಗೆ ಏನು ಮಾಡ್ದಂಗೆ ಇರೋಕ್ಕಾಗಲ್ಲ. ಒಳ್ಳೇದಾಯ್ತು. ಅದೇ ನಿಂಗೆ ಮದುವೆ ಮಾಡಬೇಕು ಅಂತ ಮಾತುಕತೆ ಮಾಡೈತಪ್ಪ. ಅವಳೇನೋ ಇನ್ನೂ ಪೂರ್ಣವಾಗಿ ಒಪ್ಪಿರೋದು ನಾನು ಕಾಣೆ. ಅವಳೇನೋ ಕ್ಯಾತ ತೆಗಿತಾ ಇದ್ಲು. ಇದಪ್ಪ ಅವ್ವ ಮನಸ್ಸು ಮಾಡಿಬಿಟ್ಟವಳೆ. ಅವು ಮನಸ್ಸು ಮಾಡಿದ್ಮೇಲೆ ನಿಲ್ಸಕ್ಕಾಗಲ್ಲ ಮದುವೆ, ಹಾಗೆ ಆಯ್ತದೆ. ಆದರೂ ಏನೋ ಆಗಕ್ಕಲ್ಲಕಂತ ಬನ್ನಿ, ಹೊಸಿ ವಯಸ್ಸಾಗೈತೆ ಹುಡುಗಂಗೆ ಅನ್ನೋದು ಅಂದ್ಬಿಟ್ರೆ ಇನ್ನು ಎಲ್ಲ ಸಂದಾಕೈತೆ ಮಾತ್ರ. ಹಾಂ, ಆಗ್ದಾನೆ ಏನಾಯ್ತದೆ ಬಾ. ಮುಂದಕ್ಕೆ ಒಪ್ಕೊಳ್ತಾ ಇದ್ರೆ ಮುಂದಕ್ಕೆ ಹೋಯ್ತಾ ಅವಳೇ ಸರಿ ಹೋಯ್ತಾಳೆ. ಏನೋ ಒಳ್ಳೇದಾದ್ರೂ ಸಾಕು, ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಬಿಟ್ಟಾಕು ನೋಡಿ, ನಮ್ದು ಏನೈತೆ ಕೆಲಸ ನೋಡ್ಕೊಳ್ಳೋಣ. ಜಾಸ್ತಿಯಾ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಅವೇ ಮನಸ್ಸಲ್ಲಿ ಉಳ್ಕೊಬಿಡ್ತವೆ, ಆಮೇಲೆ ಅವೇ ಜಗಳಕ್ಕೆ ಅರ್ಧ ಕಾರಣ ಆಗೋದು. ಈಗ ಏನಾಯ್ತದ ಗೊತ್ತಾ, ನಮಗೆ ಇಷ್ಟ ಆದರೂ ಏನು ಮಾಡಿದ್ರು ಅದು ನಮಗೆ ತಪ್ಪು ಅನ್ನೋದು ಕಾಣಕ್ಕಿಲ್ಲ. ನಮಗೆ ಇಷ್ಟ ಇಲ್ದರು ಅವ್ರು ಸರಿಯಾಗಿ ಮಾಡಿದ್ರು ನಮಗೆ ತಪ್ಪು ಅಂತ ಕಾಣ್ತದೆ. ಅದಕ್ಕೆ ಜಾಸ್ತಿ ಆ ವಿಷಯದ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು, ಗೊತ್ತೈತೆ? ಬಿಟ್ಟಾಕು. ನೀವೇಳೋದು ಒಂಥರ ಸರಿನೇ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಸರಿ ಆಯ್ತು, ಬನ್ನಿ. ನಮಸ್ತೆ ಸ್ನೇಹಿತರೆ, ನಾನು ಈ ಕಥೆಯ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಹೈಪ್ ಕೊಡಿ. ಹೈಪ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹೆಚ್ಚೆಚ್ಚು ಶೇರ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಹಾಗೆ ಹಳ್ಳಿಯ ಸೊಗಡನ್ನು ಕಾಪಾಡ್ಕೊಳ್ಳಿ. ಇವತ್ತಿನ ನಮ್ಮ ಒಗಟು ಏನಪ್ಪ ಅಂತಂದರೆ, ರೆಕ್ಕೆ ಇಲ್ಲ, ಪುಕ್ಕ ಇಲ್ಲ, ಎಲ್ಲೆಂದರಲ್ಲಿ ಹಾರಾಡುತ್ತೆ. ಇದಕ್ಕೆ ನಿಮಗೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.